ಹೋಗ್ಲಿ ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ಶೋಕಿನೂ ಇಲ್ಲ ಸರ್, ನನಗೆ ತುಂಬಾ ಜನ ಪ್ರಪೋಸ್ ಮಾಡ್ತಾರೆ, ಆದ್ರೆ ನನ್ಗೆ ಯಾವ ಶೋಕಿನೂ ಇಲ್ಲ. ಇವಾಗ ಹುಡುಗಿರ್ ಸವಾಸಕ್ಕೆ ಹೋಗಲ್ಲ, ಹುಡುಗಿರ್ ಸವಾಸಕ್ಕೆ ಹೋದ್ರೆ ನೆಮ್ಮದಿಯಾಗಿ ನಾವು ಉದ್ಧಾರ ಆಗಕ್ಕಾಗಲ್ಲ. ನಿಜವಾಗ್ಲೂ ನೀನೇನೇನು? ಇಟ್ಸ್ ಮೀ ಒನ್ಸ್ ಅಪಾನ್ ಎ ಟೈಮ್. ಮಿಸ್ಟರ್ ಮಂಡ್ಯ, ಮಿಸ್ಟರ್ ಮದ್ದೂರು, ಮಿಸ್ಟರ್ ಚನ್ನಪಟ್ಟಣ, ಮಿಸ್ಟರ್ ಬೆಂಗಳೂರು ಅಂತ ಸಿಕ್ಕಾಪಟ್ಟಿ ಬಿರುದುಗಳು. ಕರ್ನಾಟಕದಲ್ಲಿ ಅಲ್ಟ್ರಾ ಸಿಟಿ ಮಾಡ್ತಿದ್ದ ಎಲ್ಲ ರೌಡಿಗಳ ತಲೆನ ಚೆಂಡಾಡಿದ ಕಾಲ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಲ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು. ಎಲ್ಲ ಅದೃಷ್ಟ ಕೋಟ ಕಣ್ಲ. ರೀ ಮಿಸ್ಟರ್, 1 ಲಕ್ಷ ಅನ್ನೋದು ನನಗೆ ಪಾಕೆಟ್ ಮನಿ ಇದ್ದಾಗೆ. ಪ್ರತಿನಿತ್ಯ ಈ ನಾಯಿಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಎಷ್ಟು ಸರ್? 5000. ಅಯ್ಯಮ್ಮ. ಸೆಕ್ರೆಟರಿ, ಲಂಡನ್ ಟಿಕೆಟ್ ಹಾಕಿದೀಯಾ? ನೋ ಸರ್. ನೋಡು, ನಮ್ ಕರಿಗೂ ಸೇರಿ 2 ಟಿಕೆಟ್ ಹಾಕು. ಓಕೆ ಸರ್. 1 ವಾರ ಜಾಲಿಯಾಗಿ ನನ್ ಜೊತೆ ಇದ್ದು ಬಾರಿ. ಇವನ್ ಯಾರು ಹೇಳ? ಗೊತ್ತು ಗುಡ್ಡ. ಅದೇ ಯಾರು ಹೇಳ? ನಮ್ ಸಿದ್ದರಾಮಯ್ಯ. ನನ್ ಬಿಡುಗರು ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಕೆಟ್ಟದ್ದಾಗಿದೆ, ಕೆಟ್ಟದ್ದಾಗಿದೆ. ನಿನ್ನ ನಾಲ್ಗೆ ಮೇಲೆ ಶನಿ ಕೂತಿದೆ, ಶನಿ ಕೂತಿದೆ. ನೀನು ಸುಮ್ನೆ ಇದ್ರು ನಿನ್ನ ಬಾಯಿ ಸುಮ್ನೆ ಇರೋದಿಲ್ಲ, ನಿನ್ನ ಬಾಯಿ ಸುಮ್ನೆ ಇದ್ರು ನೀನ್ ಸುಮ್ನೆ ಇರೋದಿಲ್ಲ. ಎರಡೂ ಸುಮ್ನಿದ್ರೆ ಇವ್ರು ನಿನ್ನ ಸುಮ್ನೆ ಇರೋದಕ್ಕೆ ಬಿಡೋದಿಲ್ಲ. ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ. ಅವರು ತೀರ್ಸಿ ಶಾಪ ಕೊಟ್ಬಿಟ್ರೆ ಮೊದ್ಲೇ ನೀನ್ ಸಿಳ್ಳೆ ಕ್ಯಾತಿದ್ದಂಗಿದೀಯಾ, ಆಮೇಲೆ ಮಗನೇ ನಿಮ್ಮ ಅವನ್ ಒತ್ತಿ ಕ್ಯಾತಾದಂಗ ಆಗ್ಬಿಡ್ತಾನೆ. ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತಲ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುಲ ಸುಂದಲಿ ತಲ ಇಲ್ಬೇಕು. ನೀನೇನಾದ್ರೂ ಆಗ್ತಿ ಅಂದ್ರೆ ಲೈಫ್ ಅಲ್ಲಿ ರಿಸ್ಕ್ ಮಾಡು, ಬಟ್ ಇನ್ನೊಬ್ರಿಗೋಸ್ಕರ ಯಾವತ್ತೂ ರಿಸ್ಕ್ ಮಾಡಬೇಡ. ದ ಗ್ರೇಟೆಸ್ಟ್ ರಿಸ್ಕ್ ಇನ್ ಲೈಫ್ ನಾಟ್ ಟೇಕಿಂಗ್ ರಿಸ್ಕ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಇವಾಗ ರಿಸ್ಕ್ ತಗೊಳ್ಳದೆ ಇಲ್ದೇ ಇರದೆ ದೊಡ್ಡ ರಿಸ್ಕ್ ಆಗ್ಬಿಡುತ್ತೆ. ನಾನು ಹೇಳ್ತಾ ಇರ್ತೀನಿ, ನನ್ನ ಬಂದು ಕೇಳ್ತಾರೆ, ಸರ್ ನಾನು ಡಾಕ್ಟರ್ ಆಗ್ಬೇಕು ಅಂತ MBBS ಮಾ ಬಾಪ್ ಕಾ ಬಡಾ ಸಪನಾ ಅಂತ. ಸ್ಮಾರ್ಟ್ ಆಗಿದ್ದೀನಿ. ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಅವನನ್ನ ಗೋವಾ ಬೀಚ್ ತಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟ ಮಡಗಿದ್ಯಾ? ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ.